ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಬಂದು 31 ಅಕ್ಟೋಬರ್ 2025 ಚಿನ್ನದ ಬೆಲೆ, ಬೆಳ್ಳಿಯ ಬೆಲೆ ಹಾಗೆ ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್ ನೋಡ್ಕೊಂಬರೋಣ ಬನ್ನಿ. ಕಮೋಡಿಟಿ ಮಾರ್ಕೆಟ್ನಲ್ಲಿ ನಾವು ನೋಡೋದಾದ್ರೆ ಚಿನ್ನದ ಬೆಲೆ 24 ಕ್ಯಾರೆಟ್ ಬಂದು ಇವತ್ತು ಪ್ರತಿಯೊಂದು ಗ್ರಾಮ್ ಬಂದು 12,328 ರೂಪಾಯಿ ಇದೆ ಬೆಂಗಳೂರಿನಲ್ಲಿ. ಹಾಗೆ ಪ್ರತಿ 100 ಗ್ರಾಮ್ ಚಿನ್ನದ ಬೆಲೆ ಬಂದು 12,32,800 ರೂಪಾಯಿ ಇದೆ. ನಿನ್ನೆಗೋಸ್ಕರ ಪ್ರತಿ ಗ್ರಾಮಲ್ಲಿ 180 ರೂಪಾಯಿನ ಏರಿಕೆ, ಹಾಗೆ ಪ್ರತಿ 100 ಗ್ರಾಮ್ ಚಿನ್ನದ ಬೆಲೆಯಲ್ಲಿ ಸುಮಾರು 18,000 ರೂಪಾಯಿನ ಒಂದು ಏರಿಕೆ ಆಗಿದೆ. ಹಾಗೆ 22 ಕ್ಯಾರೆಟ್ ಚಿನ್ನದ ಬೆಲೆ ನೋಡೋದಾದ್ರೆ ಪ್ರತಿಯೊಂದು ಗ್ರಾಮ್ ಬಂದು 11,300 ರೂಪಾಯಿ, ಹಾಗೆ ಪ್ರತಿ 100 ಗ್ರಾಮ್ ಚಿನ್ನದ ಬೆಲೆ ಬಂದು 11,30,000 ರೂಪಾಯಿ ಇದೆ. ಪ್ರತಿ ಗ್ರಾಮಲ್ಲಿ 165 ರೂಪಾಯಿನ ಏರಿಕೆ, ಹಾಗೆ ಪ್ರತಿ 100 ಗ್ರಾಮ್ ಚಿನ್ನದ ಬೆಲೆಯಲ್ಲಿ ಸುಮಾರು 16,500 ರೂಪಾಯಿನ ಏರಿಕೆ ಆಗಿದೆ. ಹಾಗೆ 18 ಕ್ಯಾರೆಟ್ ಚಿನ್ನದ ಬೆಲೆ ನೋಡೋದಾದರೆ ಪ್ರತಿಯೊಂದು ಗ್ರಾಮ್ ಬಂದು 9,246 ರೂಪಾಯಿ, ಹಾಗೆ ಪ್ರತಿ 100 ಗ್ರಾಮ್ ಚಿನ್ನದ ಬೆಲೆ ಬಂದು 9,24,600 ರೂಪಾಯಿ ಆಗಿದೆ. ನಿನ್ನೆಗೋಸ್ಕರ ಪ್ರತಿ ಗ್ರಾಮಲ್ಲಿ 135 ರೂಪಾಯಿನ ಏರಿಕೆ, ಹಾಗೆ ಪ್ರತಿ 100 ಗ್ರಾಮ್ ಚಿನ್ನದ ಬೆಲೆಯಲ್ಲಿ ಸುಮಾರು 13,500 ರೂಪಾಯಿನ ಏರಿಕೆ ಆಗಿದೆ. ಹಾಗೆ ಬೆಳ್ಳಿಯ ಬೆಲೆ ನೋಡಿದರೆ ಪ್ರತಿಯೊಂದು ಗ್ರಾಮ್ ಬಂದು 151 ರೂಪಾಯಿ, ಪ್ರತಿ ಕೆಜಿ ಬೆಳ್ಳಿಯ ಬೆಲೆ ಬಂದು 1,51,000 ರೂಪಾಯಿ ಇದೆ. ಪೆಟ್ರೋಲ್ ಬೆಲೆ ಪ್ರತಿ ಲೀಟರ್ 102 ರೂಪಾಯಿ 92 ಪೈಸೆ, ಡೀಸೆಲ್ 90 ರೂಪಾಯಿ 99 ಪೈಸೆ, ಕಚ್ಚಾ ತೈಲದ ಬೆಲೆ ಸುಮಾರು 5,366 ರೂಪಾಯಿಗೆ ಟ್ರೇಡ್ ನಡೀತಿದೆ. ಹಾಗೆ ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್ ನೋಡೋದಾದರೆ ನಿಫ್ಟಿ ಇವತ್ತು ಕ್ಲೋಸ್ ಆಗಬೇಕಾದ್ರೆ ಸುಮಾರು 155.75 ಪಾಯಿಂಟ್ಸ್ಗಳ ಇಳಿಕೆ ತೋರಿಸ್ತು. ಹಾಗೆ 25,722.10 ಪಾಯಿಂಟ್ಸ್ಗೆ ಇವತ್ತು ನಿಫ್ಟಿ ಕ್ಲೋಸ್ ಆಯಿತು. ಸೆನ್ಸೆಕ್ಸ್ ಸುಮಾರು 465.75 ಪಾಯಿಂಟ್ಸ್ಗಳ ಒಂದು ಇಳಿಕೆ ತೋರಿಸಿ ಕ್ಲೋಸ್ ಆಗಬೇಕಾದ್ರೆ 83,938.71 ಪಾಯಿಂಟ್ಸ್ಗೆ ಕ್ಲೋಸ್ ಆಗಿದೆ. ನಿಫ್ಟಿನಲ್ಲಿ ಯಾವೆಲ್ಲ ಕಂಪ್ನಿಗಳ ಶೇರ್ಸ್ಗಳಲ್ಲಿ ಅತಿ ಹೆಚ್ಚು ಏರಿಕೆ ಆಗಿದೆ ಅಂದರೆ ಕೆಲವೊಂದಿಷ್ಟು ಶೇರ್ಸ್ಗಳಲ್ಲಿ ಏರಿಕೆ ಆಗಿದೆ. ನೋಡೋದಾದರೆ ಭಾರತ್ ಎಲೆಕ್ಟ್ರಾನಿಕಲ್ಲಿ ಸುಮಾರು 3.95% ಅಷ್ಟು ಏರಿಕೆ ಆಗಿದೆ. ಐಚರ್ ಮೋಟರ್ಸ್ ಶೇರ್ಸ್ನಲ್ಲಿ ಏರಿಕೆ ಆಗಿದೆ. ಶ್ರೀರಾಮ್ ಫಿನಾನ್ಸ್ನಲ್ಲಿ L&T, TCS, ITC, ONGC, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮತ್ತು ಕೋಲ್ ಇಂಡಿಯಾ ಒಂದಿಷ್ಟು ಕಂಪ್ನಿಗಳು ಅಷ್ಟೇ ಇವತ್ತು ಏರಿಕೆ ಆಗಿರೋದು. ಹಾಗೆ IP ನೋಡೋದಾದರೆ ಸ್ಟಡ್ಸ್ ಆಕ್ಸರೀಸ್ ಲಿಮಿಟೆಡ್ ಇದು 30ನೇ ತಾರೀಕು ಓಪನ್ ಆಗಿರೋದು, 3ನೇ ತಾರೀಕು ನವಂಬರ್ ಇದು ಕ್ಲೋಸ್ ಆಗುತ್ತೆ. ಹಾಗೆ ಇದರಲ್ಲಿ ರಿಟೇಲ್ ಕ್ಯಾಟಗರಿನಲ್ಲಿ ಸುಮಾರು 5.4 ಪಟ್ಟಷ್ಟು ಸಬ್ಸ್ಕ್ರಿಪ್ಷನ್ಸ್ ಆಗಿದೆ ಇಲ್ಲಿವರೆಗೂ. ಹಾಗೆ ವರ್ಕ್ಲಾ ಇಂಡಿಯಾ ಲಿಮಿಟೆಡ್ ನೋಡೋದಾದರೆ ಇದು ಇವತ್ತು ಕ್ಲೋಸ್ ಆಯಿತು, ಸುಮಾರು 5.7 ಪಟ್ಟಷ್ಟು ಸಬ್ಸ್ಕ್ರಿಪ್ಷನ್ಸ್ ಆಗಿ ಇವತ್ತು ಇದು ಕ್ಲೋಸ್ ಆಗಿದೆ. ಹಾಗೆ ಹೊಸ IPO ಬಂದಿದೆ, ಲೆನ್ಸ್ ಕಾರ್ಡ್ ಸೊಲ್ಯೂಷನ್ಸ್ ಲಿಮಿಟೆಡ್, ಪ್ರೈಸ್ ರೇಂಜು 382 ರೂಪಾಯಿಂದ 402 ರೂಪಾಯಿ ತನಕ ಇದೆ. ಹಾಗೆ ಮಿನಿಮಮ್ ಇನ್ವೆಸ್ಟ್ಮೆಂಟ್ 14,134 ರೂಪಾಯಿ. ಓಪನ್ ಆಗಿರೋದು ಇವತ್ತು, ಕ್ಲೋಸ್ ಆಗೋದು 4 ನವಂಬರಿಗೆ ಕ್ಲೋಸ್ ಆಗುತ್ತೆ. ಇಲ್ಲಿವರೆಗೂ ಇವತ್ತು ಒಂದೇ ದಿವಸಕ್ಕೆ ರಿಟೇಲ್ ಕ್ಯಾಟಗರಿನಲ್ಲಿ ನೋಡಿದ್ರೆ 1.16 ಪಟ್ಟಷ್ಟು ಇದು ಆಲ್ರೆಡಿ ಸಬ್ಸ್ಕ್ರಿಪ್ಷನ್ಸ್ ಆಗಿದೆ. ರಿಟೇಲ್ ಕ್ಯಾಟಗರಿನಲ್ಲಿ ಮ್ಯಾಕ್ಸಿಮಮ್ 2 ಲಕ್ಷ ತನಕ ಸಬ್ಸ್ಕ್ರಿಪ್ಷನ್ಸ್ 2 ಲಕ್ಷ ತನಕ ಇನ್ವೆಸ್ಟ್ ಮಾಡ್ಬೋದು. ಸೊ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದ. ದಯವಿಟ್ಟು ಲೈಕ್ ಮಾಡಿ, ಶೇರ್